ಎಲ್ಲರಿಗೂ ಸ್ವಾಗತ. ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಇರೋದು ಜಿಯೋಗ್ರಫಿ ಇಂಪಾರ್ಟೆಂಟ್ ಮ್ಯಾಪಿಂಗ್ಸ್. ಓಕೆ, ಮ್ಯಾಪಿಂಗ್ಸ್ ಅಂದರೆ ಏನು ಇಂಪಾರ್ಟೆಂಟ್ ಎಕ್ಸಾಮ್ಗೆ ಬಾರ್ಡ್ರ್ ಡಿಸ್ಪ್ಯೂಟ್ಸ್ ಅಂತ ಕರೀತಾರೆ. ಓಕೆ, ಬಾರ್ಡ್ರಿಗೆ ಬರುವಂಥ ಪ್ಲೇಸಸ್ಗಳನ್ನ ಡಿಸ್ಕಸ್ ಮಾಡೋಣ. ಇಲ್ಲಿ ಹರಿಯಾಣ, ಪಂಜಾಬ್ ಓವರ್ ಚಂಡೀಗಢ ಅಂತ ಬರುತ್ತೆ. ನೆಕ್ಸ್ಟು ಹಿಮಾಚಲ್ ಪ್ರದೇಶ್, ಲಡಾಖ್ ರೀಜಿಯನ್ನು ಬಾರ್ಡ್ರ್ ಇದೆ, ಇಂಡಿಯಾ ಬಾರ್ಡ್ರು ಓವರ್ ನೋಡಿ ಲೇಯಿಂಗ್ ಅಲಾಂಗ್ ವಿತ್ ಲೇಹ್ ಮನಾಲಿ ಹೈವೇ. ನೆಕ್ಸ್ಟು ಹರಿಯಾಣ, ಹಿಮಾಚಲ್ ಪ್ರದೇಶ್, ನೆಕ್ಸ್ಟ್ ಗುಜರಾತ್, ರಾಜಸ್ಥಾನ್ ಅವರು ನೋಡಿ ಮನಗದ್ ಹಿಲ್ ಅಂದರೆ ಸ್ಟೇಟ್ ಬಾರ್ಡ್ರುಗಳು ನಾವು ಹೇಳ್ತಾ ಇರೋದು. ನೆಕ್ಸ್ಟು ದ ಒಡಿಶಾ, ವೆಸ್ಟ್ ಬೆಂಗಾಲ್ ಹ್ಯಾಡ್ ಇಶ್ಯೂಸ್ ದ ಪಾಸ್ಟ್ ಅಲಾಂಗ್ ಇಟ್ಸ್ ಮೇನ್ಲ್ಯಾಂಡ್ ಬೌಂಡ್ರೀಸ್ ಆ್ಯಂಡ್ ಓವರ್ ಕಣಿಕಾ ಸ್ಯಾಂಡ್ಸ್ ಐಸ್ಲ್ಯಾಂಡ್ ಇನ್ ದಿ ಬೇ ಆಫ್ ಬೆಂಗಾಲ್. ಓಕೆ, ಒಡಿಶಾ, ವೆಸ್ಟ್ ಬೆಂಗಾಲಲ್ಲಿ ಏನು ತೊಂದರೆ ಇದೆ, ಈ ಕನಿಕಾ ಸ್ಯಾಂಡ್ಲ್ಯಾಂಡ್ ಅಂತ ಒಂದು ದ್ವೀಪ ಇದೆ, ಅದರ ಒಂದೇ ಮಧ್ಯೆ ಜಗಳ ಇದೆ. ನೆಕ್ಸ್ಟು ಮಹಾರಾಷ್ಟ್ರ, ಕರ್ನಾಟಕ, ಇದು ನಿಮಗೆ ಗೊತ್ತಿರುವಂಥದ್ದು. ಬೆಳಗಾವಿ ಇಶ್ಯೂ ಇಸ್ ಅ ಮೋರ್ ಟ್ರಬಲ್ ಕರ್ನಾಟಕ ಆ್ಯಂಡ್ ಮಹಾರಾಷ್ಟ್ರ. ಇನ್ನು ಕರ್ನಾಟಕ, ಕೇರಳ ನೋಡಿ ಕಾಸರಗೋಡು ಕರ್ನಾಟಕದಿಂದ ಕೈ ಜಾರಿ ಹೋಗಿದೆ, ಅದ್ರ ಬಗ್ಗೆ ಇಲ್ಲಿ ತೊಂದರೆ. ಆ್ಯಕ್ಟಿವ್ ಬಾರ್ಡರ್ ಡಿಸ್ಪ್ಯೂಟ್ಸ್ ಎಂಡರ್ಮಟ್. ಓಕೆ, ಈ ಪ್ರೆಸೆಂಟ್ಲಿ ಆ್ಯಕ್ಟಿವ್ ಆಗಿರುವಂಥದ್ದು ಇವೆಲ್ಲ ಏನು ಗ್ರೀನ್ ಲೈನ್ ಇದೆ ನೋಡಿ, ಅವೆಲ್ಲ ಆ್ಯಕ್ಟಿವ್. ನೆಕ್ಸ್ಟು ಯುನೆಸ್ಕೋ ಪಾರಂಪರಿಕ ತಾಣಗಳು. ಓಕೆ, ಮೊದಲನೇದಾಗಿ ಅಹಮದಾಬಾದ್ ಹಿಸ್ಟಾರಿಕ್ ಸಿಟಿ. ನೆಕ್ಸ್ಟು ಹರಪ್ಪನ್ ಸಿಟಿ, ಧೋಲ್ವೇರಾ ನೀವು ನೋಡ್ಬೋದು. ಇಲ್ಲೆಲ್ಲ ಗುಜರಾತಲ್ಲಿ ಬರುತ್ತೆ. ಇವೆಲ್ಲ ಸುಮಾರು ಇದ್ದಾವೆ. ಎಷ್ಟು ಕಲ್ಚರಲ್ ಸೈಟ್ ಎಷ್ಟಿದ್ದಾವೆ? 32. ನ್ಯಾಚುರಲ್ ಸೈಟ್ಗಳು, ಮಿಕ್ಸಡ್ ಸೈಟ್ 1. ಓಕೆ, ಇಲ್ಲಿ ಪ್ರೆಸೆಂಟ್ಲಿ 40 ಇದ್ದಾವೆ. ನಿಯರ್ಲಿ 43 ಪ್ರೆಸೆಂಟ್ ಇರೋದು, ಇನ್ನೂ 3 ಆ್ಯಡ್ ಆಗಿಲ್ಲ. ಅದರಲ್ಲಿ ನಮ್ಮ 2 ಕರ್ನಾಟಕದಲ್ಲಿದ್ದಾವೆ. ಓಕೆ, 2 ಓಕೆ, ಹೊಯ್ಸಳರ ಒಂದು ಶಿಲ್ಪಕಲೆಗಳು ಯುನೆಸ್ಕೋ ಪಟ್ಟಿ ಆ್ಯಡ್ ಆಗಿದ್ದಾವೆ. ಇಲ್ಲಿ ಈಗ ಹಂಪಿ, ಪಟ್ಟದಕಲ್ಲು ಬಿಟ್ಟರೆ ಪಶ್ಚಿಮ ಘಟ್ಟಗಳು ಕರ್ನಾಟಕದಿಂದ ಇಲ್ಲಿ ಇರುವಂಥದ್ದು. ಓಕೆ, ಇನ್ನೂ ಆ್ಯಡ್ ಆಗಿಲ್ಲ. ನಾನು ಹೇಳಿದೆ ಇಲ್ಲಿ ಮೊದಲು ಸ್ಟೇಟ್ ವೈಸ್ ಬರೋಣ. ಕಾಶ್ಮೀರದಲ್ಲಿ ಯಾವೂ ಇಲ್ಲ. ಓಕೆ, ಇನ್ನು ರಾಜಸ್ಥಾನ್ ಬರೋಣ. ಜೈಪುರ್ ಸಿಟಿ, ಪಿಂಕ್ ಸಿಟಿ. ಇನ್ನು ನೆಕ್ಸ್ಟು ಗುಜರಾತ್ಗೆ ಬರೋಣ. ಗುಜರಾತಲ್ಲಿ ನೋಡಿ ಚಂಪಾನೇರ್, ಪಾವಗಢ ರಿಕ್ಯುಲರ್ ಪಾರ್ಕ್. ನೆಕ್ಸ್ಟು ರಾಣಿ ಕಿ ವಾವ್. ನೆಕ್ಸ್ಟ್ ಬಂದ್ಬಿಟ್ಟು ಜಂತರ್ ಮಂತರ್ ರಾಜಸ್ಥಾನದಲ್ಲಿದೆ. ಹುಮಾಯೂನ್ಸ್ ಟಾಂಬ್ ದೆಹಲಿಯಲ್ಲಿದೆ. ಕುತುಬ್ ಮಿನಾರ್ ಕೂಡ ದೆಹಲಿ. ಕೆಂಪು ಕೋಟೆ ದೆಹಲಿ. ಇನ್ನು ನೆಕ್ಸ್ಟು ಅಹಮದಾಬಾದ್ ಗುಜರಾತು. ಗ್ರೇಟರ್ ಹಿಮಾಲಯ ಪಾರ್ಕ್ ಕನ್ಸರ್ವೇಷನ್. ಓಕೆ, ಇದು ಉತ್ತರಾಖಂಡದಲ್ಲಿದೆ. ಫತೇಪುರ್ ಸಿಕ್ರಿ ಉತ್ತರ ಪ್ರದೇಶ್. ನಂದಾ ದೇವಿ ವಾಲಿ ಉತ್ತರಾಖಂಡ್. ಕಾಂಚನಜುಂಗ ಅರುಣಾಚಲ್ ಪ್ರದೇಶ್. ಮಾನಸ ವೈಲ್ಡ್ ಲೈಫ್ ಸೆಂಚುರಿ ಅರುಣಾಚಲ್ ಪ್ರದೇಶ್. ನೆಕ್ಸ್ಟು ಕಾಜಿರಂಗ ನ್ಯಾಷನಲ್ ಪಾರ್ಕ್ ಅರುಣಾಚಲ್ ಪ್ರದೇಶ್. ಇನ್ನು ನೆಕ್ಸ್ಟು ಸುಂದರ್ಬನ್ ಕಾಡುಗಳು ಪಶ್ಚಿಮ ಘಟ್ಟ, ಪೂರ್ವ ಘಟ್ಟದಲ್ಲಿ ಬರುವಂಥ ಸುಂದರ್ಬನ್ ಕಾಡುಗಳು, ಅದು ವೆಸ್ಟ್ ಬೆಂಗಾಳದಲ್ಲಿ. ನೆಕ್ಸ್ಟು ಸನ್ ಟೆಂಪಲ್ ಕೊನಾರ್ಕ್ ಒಡಿಶಾದಲ್ಲಿ ಬರುತ್ತೆ. ಇನ್ನು ಭಿಂಬಿಟ್ಕಾ ಮಧ್ಯಪ್ರದೇಶ್. ಬುದ್ಧಿಸ್ಟ್ ಸಂಚಿ ಸ್ತೂಪ ಮಧ್ಯಪ್ರದೇಶ್. ಖಜುರಾಹೋ ಮಾನ್ಯುಮೆಂಟ್ಸ್ಗಳು ಕೂಡ ಮಧ್ಯಪ್ರದೇಶದಲ್ಲಿ ಬರ್ತವೆ. ಗ್ರೂಪ್ ಆಫ್ ಮಹಾಬಲಿಪುರಂ ತಮಿಳುನಾಡು. ಇನ್ನು ಚೋಳರೆಲ್ಲ ಬರೋದು ತಮಿಳುನಾಡಲ್ಲಿ. ನೆಕ್ಸ್ಟು ನೋಡಿ ಮಾನ್ಯುಮೆಂಟ್ಸ್ ಆಫ್ ಹಂಪಿ ಕರ್ನಾಟಕದಲ್ಲಿ, ಪಟ್ಟದಕಲ್ಲು ಕರ್ನಾಟಕ, ಇದು ಚರ್ಚಸ್ಗಳು ಗೋವಾ. ಇನ್ನು ನೆಕ್ಸ್ಟು ಆರ್ಟ್ ಆ್ಯಂಡ್ ಡೆಕೋರ್ಸ್ ಮುಂಬೈದಲ್ಲಿ ಮಹಾರಾಷ್ಟ್ರ. ಎಲ್ಲೋರ ಗುಹೆಗಳು, ಎಲಿಫೆಂಟಾ ಗುಹೆಗಳು, ಅಜಂತ ಗುಹೆಗಳು ಮಹಾರಾಷ್ಟ್ರ. ಛತ್ರಪತಿ ಶಿವಾಜಿ ಮಹಾರಾಷ್ಟ್ರ. ನೆಕ್ಸ್ಟ್ ಕಾಕತೀಯ ರುದ್ರೇಶ್ವರ ನೋಡಿ ರಾಮಪ್ಪ ಟೆಂಪಲ್ ಕೂಡ ಬರುತ್ತೆ, ತೆಲಂಗಾಣದಲ್ಲಿ ಬರುತ್ತೆ. ಓಕೆ, ಇನ್ನು ಮೌಂಟೇನ್ ರೈಲ್ವೇಸ್ ಆಫ್ ಇಂಡಿಯಾ, ವೆಸ್ಟರ್ನ್ ಘಾಟ್ಸು ಇಂಡಿಯಾದಲ್ಲಿ, ಕರ್ನಾಟಕ, ಈ ಕಡೆ ಮಹಾರಾಷ್ಟ್ರ, ಗೋವಾ, ಈ ಕಡೆಲ್ಲ ಕನೆಕ್ಟ್ ಆಗುತ್ತೆ. ಓಕೆ, ಪ್ರೆಸೆಂಟ್ಲಿ ಎಲ್ಲ ಒಂದು 3-4 ಸ್ಟೇಟಲ್ಲಿ ಅದು ಕನೆಕ್ಟೆಡ್ ಇದೆ. ಮೌಂಟೇನ್ ಆಫ್ ರೈಲ್ವೇಸ್ ಕೂಡ ಹಾಗೆ ಇದೆ. ನೆಕ್ಸ್ಟ್ ನೋಡೋಣ, ಸಿಂಧು ನದಿ, ಇಟ್ಸ್ ಇಂಡಸ್ ರಿವರ್ ಸಿಸ್ಟಮ್ ಅಂತ ಕರೀತಾರೆ. ಓಕೆ, ಇಲ್ಲಿ ರಾವಿ, ಇಂಡಸ್ ನದಿ, ಜೀಲಂ ನದಿ, ಚೆನಾಬ್, ರಾವಿ, ಬಿಯಾಸ್, ಸತ್ಲೇಜ್. ಓಕೆ, ಇದೆಲ್ಲಿ ಹುಟ್ಟುತ್ತೆ? ಮಾನಸ ಸರೋವರದಲ್ಲಿ ಹುಟ್ಟುತ್ತೆ. ಓಕೆ, ನೆಕ್ಸ್ಟು ದ ಲೇಕ್ ಮಾನಸ ಸರೋವರ ಇಸ್ ದ ಸೋರ್ಸ್ ಆಫ್. ಮಾನಸ ಸರೋವರ ಎಲ್ಲಿದೆ ಅಂದರೆ ಇಂಡಸ್ಸು, ಬ್ರಹ್ಮಪುತ್ರ, ಸತ್ಲೇಜ್, ಫಸ್ಟ್ ರಿವರ್, ಲಾಸ್ಟ್ ರಿವರ್. ಓಕೆ, ನೆಕ್ಸ್ಟ್ ನೋಡಿ ಕ್ವಿಕ್ ಒಂದು ರಿವಿಷನ್ ಥರ. ಇಂಡಸ್ ನದಿ ಎಲ್ಲಿ ಹುಟ್ಟುತ್ತೆ? ಮಾನಸ ಸರೋವರದಲ್ಲಿ. ನೆಕ್ಸ್ಟು ಜಿಲಮ್ಮು ವೀರನಾಗದಲ್ಲಿ ಹುಟ್ಟುತ್ತೆ. ನೆಕ್ಸ್ಟ್ ಚೆನಾಬ್ ನದಿ
ಬರಕ್ಲಾಚ ಫಾಲ್ಸ್ ಅಂತ ಬರುತ್ತೆ, ಪಾಸ್ ಅಂತ ಬರುತ್ತೆ. ಬರಕ್ಲಾಚ ಅಲ್ಲಿ ಬರುತ್ತೆ. ರಾವಿ ನದಿ ಇಲ್ಲಿ ಬಾರ್ಬನಗರಲ್ಲಿ ಬರುತ್ತೆ. ನೆಕ್ಸ್ಟ್ ಬಿಯಾಸ್ ನದಿ ಬಿಯಾಸ್ ಕೊಂಡ್ ಅಂತ ಬರುತ್ತೆ. ಸುತ್ಲೇಜ್ ನದಿ ಕೂಡ ಮಾನಸ ಸರೋವರದಲ್ಲಿ ಬರುತ್ತೆ. ನೆಕ್ಸ್ಟು ದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇಲ್ಲಿ ನೀವು ನೋಡ್ಬೋದು IITಗಳು. ಓಕೆ, IIT ಮಂಡಿ ಅಂತ ಬರುತ್ತೆ. ನೆಕ್ಸ್ಟ್ ಹಿಮಾಚಲ್ ಪ್ರದೇಶದಲ್ಲಿ ಮಂಡಿ ಬರುತ್ತೆ. ರೂಪಾರ್ನಗರ್, ರೂರ್ಕಿ, ದೆಹಲಿ, ಜೋಧ್ಪುರ್, ಕೋಟಾ, ಕಾನ್ಪುರ್, ಪಾಟ್ನಾ, ಖರಗ್ಪುರ್ ಬರೋದು ಪಶ್ಚಿಮ ಬಂಗಾಳ. IIT ಭುವನೇಶ್ವರ್ ಇಟ್ಸ್ ಬಿಲಾಂಗ್ಸ್ ಟು ಒಡಿಶಾ. ನೆಕ್ಸ್ಟ್ IIT ಹೈದರಾಬಾದ್, IIT ಬಾಂಬೆ, IIT ಮದ್ರಾಸ್ ಆ್ಯಂಡ್ IIT ಧಾರವಾಡ. ಓಕೆ, ಕರ್ನಾಟಕದಲ್ಲಿ IIT ಧಾರವಾಡ ಇದೆ. ಇದು ಸ್ಟೇಟ್ ವೈಸ್ ಫಾರೆಸ್ಟ್ ಕವರ್ ಇನ್ 2021ರಲ್ಲಿ ಸ್ಟೇಟ್ ವೈಸ್ ಎಷ್ಟು ಪರ್ಸೆಂಟ್ಸ್ ಆಗಿದೆ. ನಮ್ಮ ಕರ್ನಾಟಕದಲ್ಲಿ ನೋಡೋಣ 38%. ತೋಟ 33 ಮಿನಿಮಮ್ ಇರಬೇಕು, 38 ಇದೆ. 2021 ಡೇಟಾ ಹೇಳ್ತಾ ಇರೋದು. ಓಕೆ, ನೆಕ್ಸ್ಟ್ ಕಾಶ್ಮೀರ 23, ಪಂಜಾಬ್ 19, ಉತ್ತರ ಪ್ರದೇಶ 14.8, ಮಧ್ಯಪ್ರದೇಶ ಹೈಯೆಸ್ಟ್ ಇದೆ 77. ನೆಕ್ಸ್ಟ್ ಮಹಾರಾಷ್ಟ್ರ 50 ಇದೆ, ಛತ್ತೀಸ್ಗಢ 55, ಒಡಿಶಾ 52, ಗುಜರಾತ್ 14, ರಾಜಸ್ಥಾನ್ 16, ಅರುಣಾಚಲ್ ಪ್ರದೇಶ 66. ಓಕೆ, ಮಧ್ಯಪ್ರದೇಶ ಹೈಯೆಸ್ಟ್ ಇದೆ, ಲೋಯೆಸ್ಟು ಹರಿಯಾಣ ಇದೆ. ನೆಕ್ಸ್ಟ್ ಮ್ಯಾಪ್ ನೋಡೋಣ. ಮೇಜರ್ ಟ್ರೈಬ್ಸ್ ಇನ್ ಇಂಡಿಯಾ. ಓಕೆ, ಇದು ರೀಸೆಂಟಾಗಿ PDOದಲ್ಲಿ ಕ್ವಶನ್ ಕೇಳಿದರು. ಓಕೆ, ಗಡ್ಡಿ ಮತ್ತು ಬಕ್ಕರ್ವಾಲ ಕಾಶ್ಮೀರದಲ್ಲಿ ಬರುವಂಥದ್ದು. ನೆಕ್ಸ್ಟ್ ಬರೋದು ಹಿಮಾಚಲ್ ಪ್ರದೇಶ್, ಗಡ್ಡಿ, ಗುಜ್ಜರ್, ಕಿನ್ನಾರ್. ಇನ್ನು ಉತ್ತರಾಖಂಡದಲ್ಲಿ ತಾರು, ಭಾಟಿಯಾ, ಜನ್ಸಾರಿ, ಕೋಲ್, ಬೋಸ್ಕಾ, ರಾಜಿ, ಖಾಸಾ, ಬುಲಿಯಾ ಇಲ್ಲಿ ಬರುವಂಥದ್ದು. ನೆಕ್ಸ್ಟು ಉತ್ತರ ಪ್ರದೇಶದಲ್ಲಿ ಮತ್ತು ಉತ್ತರಾಖಂಡ ಎರಡು ಸೇರಿಸಿ ಬರೆದಿರೋದು. ನೆಕ್ಸ್ಟು ಇಲ್ಲಿ ಬುಟಿಯಾ, ಖಾಸ್, ಇಲ್ಲಿ ಸಿಕ್ಕಿಂದು ಬುಟಿಯಾ, ಖಾಸ್, ಲೆಪ್ಚಾ, ಲಿಂಬು, ತಮಾಂಗ್. ನೆಕ್ಸ್ಟ್ ಬರೋದು ಅಸ್ಸಾಂ, ಇಲ್ಲಿ ಚೆಕ್ಮಾ, ಮಿಕ್ಕೀರ್, ಕಚರಿ, ಬೋರಾ. ನೆಕ್ಸ್ಟು ಅರುಣಾಚಲ್ ಪ್ರದೇಶದಲ್ಲಿ ಅಪ್ತಾನಿ, ಮಿಶ್ಮಿ, ದಫ್ಲಾ, ಮಿರಿ, ಅಕ್ಕ, ಸಿಪೋ, ಕಮತಿ. ಓಕೆ, ಇಲ್ಲಿ ನಾನು ನಿಮಗೆ ಇದು ಅರುಣಾಚಲ್ ಪ್ರದೇಶ ಅಂತ ಹೇಳಿದ್ದೀನಿ, ಆ್ಯಕ್ಚುಲಿ ಇದು ಅಸ್ಸಾಂದಲ್ಲಿ ಬರುತ್ತೆ. ಇವೇನು ಮಾನಸ ವೈಲ್ಡ್ ಲೈಫ್ ಸೆಂಚುರಿ, ಕಾಜಿರಂಗ ನ್ಯಾಷನಲ್ ಪಾರ್ಕ್ ಇಂದ ಇವೆಲ್ಲ ಕರೆಕ್ಟ್ ಮಾಡ್ಕೊಳ್ಳಿ. ಸಾರಿ ಫಾರ್ ಇನ್ಕನ್ವೀನಿಯನ್ಸ್. ಇಲ್ಲಿ ಅರುಣಾಚಲ್ ಪ್ರದೇಶ ಅಲ್ಲ, ಅಸ್ಸಾಮಲ್ಲಿ ಬರುವಂಥದ್ದು ಇವೆಲ್ಲ. ಓಕೆ, ನೆಕ್ಸ್ಟು ನಮ್ಮ ಕರ್ನಾಟಕದ ಇಂಪಾರ್ಟೆಂಟು ನಮಗೆ. ಇದರ ಜೊತೆಗೆ ಕರ್ನಾಟಕದಲ್ಲಿ ಅಡಿಯನ್, ಬರ್ದ, ಗೊಂಡ್, ಬಿಲ್ ನೋಡಿ, ಈರುಳಿಗ, ಕೊರಗ. ಇದು PDO ಕ್ವಶನ್ ಆಗಿತ್ತು. ಈರುಳಿಗ, ಕೊರಗ. ಇಲ್ಲೇನಿತ್ತು, ಸೋಲಿಗ ಇತ್ತು. ಓಕೆ, ಈರುಳಿಗ, ಸೋಲಿಗ, ಈರುಳಿಗ, ಕೊರಗ ಮತ್ತು ಗೊಂಡ ಇದು ಆಪ್ಷನ್ ಇತ್ತು. ನೆಕ್ಸ್ಟ್ ಬರೋದು ದ ಸೀ ಪೋರ್ಟ್ಸ್ ಆ್ಯಸ್ ಅ ಗೇಟ್ವೇ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್. 13 ಮೇಜರ್ ಪೋರ್ಟ್ಸ್ಗಳಿದ್ದಾವೆ ಮತ್ತು 200 ಮೈನರ್ ಪೋರ್ಟ್ಸ್, ಅಂದರೆ ನದಿ ವ್ಯವಸ್ಥೆಗಳು ಹೀಗೆಲ್ಲ ಕನೆಕ್ಟ್ ಆಗಿದೆ. ಇದು ಏನು 13 ಮೇನ್ ಇದೆ ನೋಡಿ ಸೆಂಟ್ರಲ್ ಗೌರ್ಮೆಂಟು, 200 ಮೈನರ್ ಇದೆ ನೋಡಿ ಸ್ಟೇಟ್ ಗೌರ್ಮೆಂಟು. ಓಕೆ, ಇಲ್ಲಿಂದ ಸೀ ಪೋರ್ಟ್ ಸ್ಟಾರ್ಟ್ ಆಗುತ್ತೆ ಭಾರತದ್ದು. ಇಲ್ಲಿಂದ ಸ್ಟಾರ್ಟಾಗಿ ಇಲ್ಲಿ ತನಕ ಪಶ್ಚಿಮ ಬಂಗಾಳ ತನಕ. ಇಲ್ಲಿ ಗಲ್ಫ್ ಆಫ್ ಕಚ್ ಗುಜರಾತಲ್ಲಿ ಸ್ಟಾರ್ಟ್ ಆಗುತ್ತೆ. ಓಕೆ, ಕಾಂಡ್ಲಾ ಬಂದರು ಅಂತ ಕರೀತಾರೆ. ಇನ್ನು ಮುಂಬೈ ನವಸೇವಾ ಬಂದರು ಫೇಮಸ್ಸು, ಜವಾಹರ್ಲಾಲ್ ನೆಹರು ಬಂದರು. ನೆಕ್ಸ್ಟ್ ಮರ್ಮ ಗೋವಾದಲ್ಲಿದೆ. ಬೆಂಗಳೂರು ಫೋರ್ಟ್ ಕರ್ನಾಟಕ, ಕೇರಳ ಕೊಚ್ಚಿ, ಇಲ್ಲಿ ಯಾವುದ್ಯಾವ್ದು ಏನೇನು ಮಾಡುತ್ತೆ ಅಂತ ನೋಡೋಣ. ಮೊದಲು ಗಲ್ಫ್ ಆಫ್ ಕಚ್ಚು ಪೆಟ್ರೋಲಿಯಮ್ಮು, ಫರ್ಟಿಲೈಸರ್ಸ್ ಕಡೆ ಫೋಕಸ್ ಮಾಡುತ್ತೆ, ಅಂದರೆ ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ನೆಕ್ಸ್ಟ್ ಬಂದು ಮುಂಬೈ ಬಂದರು ದ ಮಿಡಲ್ ಈಸ್ಟರ್ನ್ ಯುರೋಪ್, ಇಲ್ಲೇನು ಮೆಡಿಟರೇನಿಯನ್, ಆಫ್ರಿಕಾ ಈ ಕಡೆ ಎಲ್ಲ ಟ್ರಾವೆಲ್ ಮಾಡುತ್ತೆ. ಇದು 24 ಬರ್ತ್ ಲಾರ್ಜೆಸ್ಟ್ ಆಯಿಲ್ ಟರ್ಮಿನಲ್ ಕೂಡ ಇಲ್ಲೇ ಇದೆ, ಅಂದರೆ ಆಯಿಲ್ ಎಕ್ಸ್ಪೋರ್ಟ್ ಇಂಪೋರ್ಟ್ ಜಾಸ್ತಿ ಇಲ್ಲಾಗುತ್ತೆ. ನ್ಯಾಚುರಲ್ ಹಾರ್ಬರ್, ಅಂದರೆ ಇಲ್ಲಿ ಕಬ್ಬಿಣ ವಸ್ತುಗಳು ಜಾಸ್ತಿ ಗೋವಾದಲ್ಲಿ ಟ್ರಾನ್ಸ್ಪೋರ್ಟ್ ಆಗುತ್ತೆ, ಜಪಾನ್ಗೆ ಜಾಸ್ತಿ ಆಗುತ್ತೆ. ಇನ್ನು ಕರ್ನಾಟಕದಲ್ಲಿ ಬರೋದಾದರೆ ಐರನ್ ಓರ್, ಕಬ್ಬಿಣ, ಅದಿರು, ಕಾನ್ಸಂಟ್ರೇಟ್ಸ್, ಫರ್ಟಿಲೈಸರ್ಸ್, ಓಕೆ, ಎಡಿಬಲ್ ಆಯಿಲ್ಸ್, ಕಾಫಿ, ಟೀ ಇವೆಲ್ಲ ಕರ್ನಾಟಕದಿಂದ ಹೋಗುತ್ತೆ. ನೆಕ್ಸ್ಟ್ ಕೇರಳದ ಕೊಚ್ಚಿನ್, ಇಲ್ಲೇನು ಮೇನ್ ಅಂದರೆ ಸಾಂಬಾರು ಪದಾರ್ಥಗಳು. ಓಕೆ, ದ ಕ್ವೀನ್ ಆಫ್ ಅರೇಬಿಯನ್ ಸಿ, ಸುಯೇಜ್ ಕಂಬಾಟ್ಗೆ ಕ್ಲೋಸ್ ಆಗಿದೆ. ನೆಕ್ಸ್ಟು ಎನ್ನೋರೆ. ಓಕೆ, ಎನ್ನೋರೆ ಬಂದರು ಅಂತ ಕರೀತಾರೆ, ಚೆನ್ನೈಗೆ ನಿಯರ್ ಇದೆ. ಇಲ್ಲೆಲ್ಲ ಏನಂದರೆ ಓಲ್ಡೆಸ್ಟ್ ಪೋರ್ಟ್ ಇಸ್ ಆರ್ಟಿಫಿಷಿಯಲ್ ಹಾರ್ಬರ್, ಶಾಲೋ ವಾಟರ್ಸ್. ಓಕೆ, ನೆಕ್ಸ್ಟು 13 ಯಂಗೆಸ್ಟ್ ಟು ಪೋರ್ಟ್ ಫ್ಲೇರ್, ಸೌದಿ ಅರೇಬಿಯಾ ಸಿಂಗಾಪುರ್ ಲೈನ್ಗೆ ಕನೆಕ್ಟ್ ಆಗುತ್ತೆ.
ಲ್ಯಾಂಡ್ ಲಾಕ್ಡ್ ಹಾರ್ಬರ್ ಅಂತ ಕರೀತಾರೆ. ಆಂಧ್ರ ಪ್ರದೇಶದಲ್ಲಿ, ತೆಲಂಗಾಣದಲ್ಲಿದೆ. ನಿಯರ್ ಮಹಾನದಿ ಡೆಲ್ಟಾ, ಡೀಪೆಸ್ಟ್ ಹಾರ್ಬರ್, ಲಾರ್ಜರ್ ಸ್ಕೇಲಲ್ಲಿದೆ. ಪಾರಾದೀಪ್ ಬಂದರು. ಇಲ್ಲಿ ಕಾಟನ್ನು ನೋಡಿ, ಬುಲ್ ಕಾರ್ಗೋ, ಹಲ್ದಿಯಾದಲ್ಲಿ ಕೋಲು, ಪೆಟ್ರೋಲಿಯಮು, ಐರನ್ ಓರು, ಫರ್ಟಿಲೈಸರು, ಜೂಟ್, ಓಕೆ, ನಾರು ಪದಾರ್ಥಗಳು ಅಂತ ಕರೀತಾರೆ. ಅದನ್ನು ಸೇಲ್ ಮಾಡ್ತಾರೆ. ಓಕೆ, ಇಷ್ಟು ಇರುವಂಥದ್ದು ಸೀ ಪೋರ್ಟ್ಸ್. ಇನ್ನು ಭಾರತದ ಭಾಷೆಗಳು, 4 ಲ್ಯಾಂಗ್ವೇಜ್ ಆಫ್ ಫ್ಯಾಮಿಲೀಸ್ ಇಂಡಿಯಾ. ನೋಡಿ, ಇಲ್ಲಿ ಅನ್ಡಿವೈಡ್ ಜಮ್ಮು ಕಾಶ್ಮೀರ ಇದೆ. ನೆಕ್ಸ್ಟ್ ಇಲ್ಲಿ ಹಿಮಾಚಲ್ ಪ್ರದೇಶ್. 99% ಈ ಲ್ಯಾಂಗ್ವೇಜ್ಗಳು ಜಾಸ್ತಿ ಮಾತಾಡ್ತಾರೆ. ಈಗ ಉತ್ತರ ಭಾರತದಲ್ಲೆಲ್ಲ ಹಿಂದಿನೇ ಪ್ರಧಾನ ಭಾಷೆ. ಬಟ್ ಈ ಕಡೆ ನಮ್ಮ ಏನು ದಕ್ಷಿಣ ಭಾರತ ಬರುತ್ತೆ ನೋಡಿ, ಕರ್ನಾಟಕದಲ್ಲಿ ಕನ್ನಡ, ಈ ಕಡೆ ತಮಿಳುನಾಡಲ್ಲಿ ತಮಿಳು, ತೆಲಂಗಾಣದಲ್ಲಿ ತೆಲುಗು, ಆಂಧ್ರ ಪ್ರದೇಶದಲ್ಲಿ ತೆಲುಗು, ಇನ್ನು ಕೇರಳದಲ್ಲಿ ಮಲಯಾಳಮು. ಓಕೆ, ಅವರ ಸ್ಟೇಟ್ ಲ್ಯಾಂಗ್ವೇಜ್ ಸಪ್ರೇಟ್ ಇದೆ. ಓಕೆ, ನೆಕ್ಸ್ಟ್ ನ್ಯಾಷನಲ್ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್. ಓಕೆ, ಲೋಕಲ್ ವಿಂಡ್ಸ್. ನೋಡಿ, ಇಲ್ಲಿ ಲೂ ಅಂತ ಕರೀತಾರೆ. ಈ ಕಡೆ ಬರುತ್ತೆ ಲೂ. ಓಕೆ, ಲೂ ಆರ್ ದ ಹಾಟ್ ಡ್ರೈ ವಿಂಡ್ಸ್. ಓಕೆ, ಬಿಸಿ ಗಾಳಿಗಳು. ನೆಕ್ಸ್ಟು ಇನ್ನು ಬರೋದು ಆಂತಿ ಅಂತ ಕರೀತಾರೆ. ಆಲ್ಸೋ ನೋನ್ ಆಸ್ ಕಾಳಿ, ಆಂತಿ ದಾರದ ಸ್ಟೋನ್ಸ್, ಬಿರುಗಾಳಿ. ನೆಕ್ಸ್ಟು ಕಾಲ ಬೈಸಾಖಿ. ಓಕೆ, ಇದು ಪಶ್ಚಿಮ ಬಂಗಾಳ ಕಡೆ ಹೆಚ್ಚಾಗುತ್ತೆ. ಮ್ಯಾಂಗೋ ಶೋರ್ಸ್. ಓಕೆ, ಇದು ಮಳೆ ಕೊಯ್ಲು ಅಂತ ಕರೀತಾರೆ. ಇಲ್ಲ ಮಾವುಗಳ ಮಳೆ ಅಂತ ಕರೀತಾರೆ. ನೆಕ್ಸ್ಟು ಪಾಪ್ಯುಲೇಷನ್ಸ್ ಅಂದರೆ ವರ್ಲ್ಡ್ ಮ್ಯಾಪನ್ನು ಇಂಡಿಯಾ ಮ್ಯಾಪಲ್ಲಿ ಇನ್ಸರ್ಟ್ ಮಾಡಿದ್ದೀವಿ. ಪಾಪ್ಯುಲೇಷನ್ ಯಾವ ರೀತಿ ಅಂತಿದೆ. ಓಕೆ, ನೆಕ್ಸ್ಟ್ ಬರೋದು ನೋಡಿ, ಫೌಂಡೇಶನ್ ಯುವರ್ ಸ್ಯಾಕ್ರಿಫೈಸಸ್. ಇನ್ನು ಎಲ್ಲ ಸ್ಟೇಟಲ್ಲಿ ಬರುವಂಥ ಸ್ವಾತಂತ್ರ್ಯ ಹೋರಾಟಗಾರರ ಒಂದಿಷ್ಟು ಫೋಟೋಗಳಿದಾವೆ. ನೆಕ್ಸ್ಟ್ ಮೋಸ್ಟ್ ಫೇಮಸ್ ಪರ್ಸನ್ ಫ್ರಮ್ ಏಷ್ಯನ್ ಕಂಟ್ರೀಸ್. ಓಕೆ, ಅಂದರೆ ಪೊಲಿಟಿಕಲ್ ಲೀಡರ್ಗಳನ್ನ ತೆಗೆದುಕೊಂಡಿದೆ. ಇಲ್ಲಿ ನೋಡಿ, ರಷ್ಯಾ ಎಷ್ಟು ದೊಡ್ಡದಿದೆ, ಅದೆಲ್ಲ ಪುಟಿನ್, ರಷ್ಯಾ. ಇನ್ನು ಚೆಂಗಿಸ್ ಖಾನ್, ಈ ಕಡೆ ಮಂಗೋಲಿಯಾ, ಜಾಕಿ ಚಾನ್. ಓಕೆ, ಜಾಕಿ ಚಾನ್ ಫೇಮಸ್ ಇದಕ್ಕೆ, ಅವರು ಒಂದು ಕರಾಟೆ ಮಾಸ್ಟರು. ಹಾಗಾಗಿ ಚೀನಾದ ಕಡೆ. ನಿಮ್ಮ ಮಹಾತ್ಮ ಗಾಂಧಿ ಭಾರತ, ಬುದ್ಧ ಟಿಬೇಟ್ದವರು. ನೆಕ್ಸ್ಟ್ ಅಂದರೆ ಟಿಬೇಟಲ್ಲಿ ಫೇಮಸ್. ಅವರು ಹುಟ್ಟಿದ್ದು ಭಾರತದಲ್ಲಿ ಇರದೇ ಇದ್ದರು, ಬಟ್ ಭಾರತದಲ್ಲಿ ವಾಸಿಸಿದರು. ನೆಕ್ಸ್ಟು ಈ ಕಡೆ ಸೌದಿ ಅರೇಬಿಯಾ, ಪ್ರೊಫೆಟ್ ಮೊಹಮ್ಮದ್. ಓಕೆ, ಒಂದೊಂದು ಕಡೆ ಒಬ್ಬ ವ್ಯಕ್ತಿಗಳು ಫೇಮಸ್ ಇದ್ದಾರೆ. ನಮಗೆ ಇಂಡಿಯಾದ ಇಂಪಾರ್ಟೆಂಟ್ ಇದ್ದು ಮಹಾತ್ಮ ಗಾಂಧೀಜಿ ಈಸ್ ಫೇಮಸ್ ಫಾರ್ ಇಂಡಿಯಾ. ನೆಕ್ಸ್ಟು ನ್ಯಾಷನಲ್ ಪಾರ್ಕ್ಸ್ ನೋಡಿ, ಇಲ್ಲಿ ಕಿಶ್ತ್ವಾರ್ ಹೆಮೀಸ್. ಕಿಶ್ತ್ವಾರ್ ಹೆಮೀಸ್ ಏನಿದೆ, ಇದು ಲಡಾಖಲ್ಲಿ ಬರುತ್ತೆ. ಇನ್ನು ಗ್ರೇಟರ್ ಹಿಮಾಲಯಸ್. ನೆಕ್ಸ್ಟು ಸರಿಸ್ಕಾ ಡೆಸರ್ಟ್ ನ್ಯಾಷನಲ್ ಪಾರ್ಕ್, ರಣಥಂಬೂರ್. ನೆಕ್ಸ್ಟ್ ದುಧ್ವಾ, ಶಿವಪುರಿ, ಲಿಟಲ್ ರಾನ್ ಆಫ್ ಕಚ್. ಇಲ್ಲಿ ಇಂಪಾರ್ಟೆಂಟ್ ಮಾತ್ರ ಹೇಳ್ತೀನಿ, ಎಷ್ಟು ಇರಲಿ. ನಮ್ಮ ಕರ್ನಾಟಕದಲ್ಲಿ ನೋಡಿ, ದಾಂಡೇಲಿ ಉತ್ತರ ಕನ್ನಡದಲ್ಲಿ ಬರುತ್ತೆ. ನೆಕ್ಸ್ಟ್ ನಾಗರಹೊಳೆ, ಬಂಡೀಪುರ ಫೇಮಸ್ ಇದೆ. ಬನ್ನೇರುಘಟ್ಟ ಬೆಂಗಳೂರು ನಿಯರೆಸ್ಟ್. ನೆಕ್ಸ್ಟ್ ಸೈಲೆಂಟ್ ವ್ಯಾಲಿ ಕೇರಳದಲ್ಲಿ ಬರುತ್ತೆ. ಇಂದಿರಾ ಗಾಂಧಿ ನ್ಯಾಷನಲ್ ಪಾರ್ಕ್ ಕೂಡ ಕೇರಳದಲ್ಲಿ, ಗುಂಡೆ ಅಂತ ಕರೀತಾರೆ, ತಮಿಳುನಾಡಲ್ಲಿ. ಇನ್ನು ಓಕೆ, ನೆಕ್ಸ್ಟ್ ನೋಡಿ, ಕಾಂಚನಜುಂಗ ಇಲ್ಲಿ ಸಿಕ್ಕಿಮಲ್ಲಿ ಬರುತ್ತೆ. ಜಿಮ್ ಕಾರ್ಬೆಟ್, ನಮ್ದಫಾ ಅರುಣಾಚಲ್ ಪ್ರದೇಶ್, ಕಾಜಿರಂಗ ಅಸ್ಸಾಂ. ಓಕೆ, ಇನ್ನು ಸ್ಟೇಟ್ ವೈಸ್ ಪಾಪ್ಯುಲೇಷನ್ ಏನಿದೆ, ಕರ್ನಾಟಕದಲ್ಲಿ ನೋಡೋಣ 5.8% ಇದೆ. ಓಕೆ, ನೆಕ್ಸ್ಟ್ ದ ಮೋಸ್ಟ್ ಕಾಮನ್ಲಿ ಸ್ಪೋಕನ್ ನೇಟಿವ್ ಲ್ಯಾಂಗ್ವೇಜ್ ಕನ್ನಡ. ನೆಕ್ಸ್ಟ್ ಕೊಂಕಣಿ ಗೋವಾದ ಸೈಡು, ತುಳು ನಮ್ಮ ಒಂದು ಇನ್ನು ಮಲೆನಾಡು ಕರ್ನಾಟಕ ಏನೋ ಆ ಕಡೆ ಮಂಗಳೂರು ಸೈಡು. ನೆಕ್ಸ್ಟು ಇಸ್ರೋ ಸ್ಪೇಸ್ ಸೆಂಟರ್ಸ್ ಆ್ಯಂಡ್ ಯೂನಿಟ್ಸ್ ಅಕ್ರಾಸ್ ಇಂಡಿಯಾ. ಇಸ್ರೋದ ಪಾರ್ಟ್ಸ್ಗಳು ಏನಿದ್ದಾವೆ, ಎಲ್ಲೆಲ್ಲಿ ಏನೇನು ಕೆಲಸ ಮಾಡ್ತಾರೆ ನೋಡಿ. ಕಂಟ್ರೋಲ್ ಫೆಸಿಲಿಟಿ ಹಾಸನದಲ್ಲಿದೆ. ಮೇನ್ ಸೆಂಟ್ರು ಬೆಂಗಳೂರಲ್ಲಿದೆ. ಓಕೆ,
ಸ್ಪೇಸ್ ಕಮಿಷನ್, ಡಿಪಾರ್ಟ್ಮೆಂಟು, ಇಸ್ರೋ ಉಡಾವಣೆ ಏನೇನು ಎಲ್ಲ ಬೆಂಗಳೂರಲ್ಲೇ ಇದೆ. ನೆಕ್ಸ್ಟ್ ಮುಂಬೈ RPSC ಇದೆ, ನಾಗ್ಪುರ RPSC ಸೆಂಟ್ರಲ್ ಇದೆ. ಹೈದರಾಬಾದಲ್ಲಿ ರಿಮೋಟ್ ಸೆನ್ಸಿಂಗ್ ಏಜೆನ್ಸಿ ಇದೆ. ಇನ್ನೆಟ್ಟು ಸ್ಯಾಟಲೈಟ್ ಟ್ರ್ಯಾಕಿಂಗ್ ಕೌಲೂರಲ್ಲಿದೆ. ಶ್ರೀಹರಿಕೋಟದಲ್ಲಿ ಸೆಂಟರ್ ಇದೆ. ನೆಕ್ಸ್ಟು MST ರೆಡಾರ್ ಚೆಕ್ ಮಾಡೋದು ತಿರುಪತಿಯಲ್ಲಿ. ಇನ್ನು ಅಮೋನಿಯಂ ಎಕ್ಸ್ಪೆರಿಮೆಂಟ್ಸ್ ಏನಂದರೆ ಅವೆಲ್ಲ ಅಲ್ವಾಯಲ್ಲಿ. ಓಕೆ, ಇನ್ನು ನಿಕೋಬಾರ್ ಡೌನ್ ರೇಂಜ್ ಸ್ಟೇಷನ್ ಅಂತ ಕರೀತಾರೆ, ಅಲ್ಲಿದೆ. ಬಾಲ್ಸೋರಲ್ಲಿ ಮೆಟ್ರೊಲಾಜಿಕಲ್ ಡಿಪಾರ್ಟ್ಮೆಂಟ್ ಇದೆ. ಖರಗ್ಪುರಲ್ಲಿ ಈಸ್ಟರ್ನ್ RPC ಇದೆ. ನೆಕ್ಸ್ಟು ಲಕ್ನೋದಲ್ಲಿ ಇಸ್ಟ್ರಾಕ್ ಗ್ರೌಂಡ್ ಸ್ಟೇಷನ್ ಇದೆ. ನ್ಯೂ ದೆಹಲಿಯಲ್ಲಿ ಡಾಸ್ ಬ್ರಾಂಚ್ ಸೆಕ್ರೆಟರಿ ಇದೆ. ಡೆಹ್ರಾಡೂನ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಇದೆ. ನೆಕ್ಸ್ಟ್ ಜೋಧ್ಪುರ, ಉದಯ್ಪುರ, ಅಹಮದಾಬಾದ್, ನಾಗ್ಪುರ್, ಮುಂಬೈ, ಬೆಂಗಳೂರು. ಓಕೆ, ನೆಕ್ಸ್ಟು ಬಯೋಸ್ಫಿಯರ್ ರಿಸರ್ವ್ ಇನ್ ಇಂಡಿಯಾ. ರಿಸರ್ಟು ನಂದಾದೇವಿ ನ್ಯಾಷನಲ್ ಪಾರ್ಕು, ಕಾಂಚನಜುಂಗ, ದಿಹಾಂಗ್ ದೈಬಾಂಗ್, ದಿಬ್ರು ಸೈಖರ್, ಮಾನಸ ಸರೋವರ, ನೌಕ್ರಾಕ್ ಮಾನಸ ಸರೋವರ ಅಲ್ಲ, ಮಾನಸ. ನೆಕ್ಸ್ಟು ಪನ್ನಾ, ಅಚ್ಚನ್ಕ, ಅಮರ್ಕಂಟಕ್, ಪಚ್ಮಾರಿ, ರೈನ್ ಆಫ್ ಕಚ್, ಸಿಮ್ಲಿಪಾಲ್. ಓಕೆ, ಬಯೋಸ್ಫಿಯರ್ ರಿಸರ್ವ್ಸ್ಗಳೆಲ್ಲ ಪ್ರೆಸೆಂಟ್ಲಿ 18 ಇದೆ. ಓಕೆ, ಯುನೆಸ್ಕೋದಲ್ಲಿ 12 ಆಲ್ರೆಡಿ ರಿಜಿಸ್ಟ್ರೇಷನ್ ಆಗಿದೆ, ಇನ್ನೂ 6 ಆಗಿಲ್ಲ. ಬಫರ್ ಝೋನ್, ಕೋರ್ ಝೋನ್, ಟ್ರಾನ್ಸಿಷನ್ ಝೋನ್ 3 ಥರ ಝೋನ್ ಬರುತ್ತೆ. ಅಗಸ್ತಮಲೈ ಕೇರಳ, ನೀಲಗಿರಿ ತಮಿಳುನಾಡು, ಕರ್ನಾಟಕ ಬರುತ್ತೆ. ಶೇಷಾಚಲಂ ಆಂಧ್ರ ಪ್ರದೇಶ್. ಮೌಂಟೇನ್ ರೇಂಜಸ್ ಅಂದರೆ ಇಲ್ಲಿ ನೋಡಿ, ಮೌಂಟೇನ್ ರೇಂಜ್ಗಳಂತ ಕರೀತಾರೆ. ಕಾರಾಕೋರಂ ಶ್ರೇಣಿ ಅಂತ ಬರುತ್ತೆ, ಲಡಾಖ್ ಶ್ರೇಣಿ, ಜಸ್ಕರ್ ಶ್ರೇಣಿ, ಗ್ರೇಟರ್ ಹಿಮಾಲಯ ಶ್ರೇಣಿ, ಪೀರ್ ಪಂಜಾಲ್ ಶ್ರೇಣಿ, ಧೂಲ್ಧಾರ್ ಶ್ರೇಣಿ ಅಂತ ಬರುತ್ತೆ, ಶಿವಾಲಿಕ್ ಶ್ರೇಣಿಗಳಂತ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಇದೆಲ್ಲ ಕಾಶ್ಮೀರ ಸೈಡ್ ಬರೋದು. ನೆಕ್ಸ್ಟು ಈ ಕಡೆ ಏನು ಹಿಮಾಚಲ್ ಪ್ರದೇಶ ಈ ಕಡೆ ಬರುತ್ತಲ್ಲ, ನಂದಾದೇವಿ, ಕಾಮೆಟ್, ಧನುಗಿರಿ, ಬದ್ರಿನಾಥ, ತ್ರಿಶೂಲ, ನಂದಾಕೋಟ್. ಓಕೆ, ನೆಕ್ಸ್ಟ್ ಇಲ್ಲಿ ಅಸ್ಸಾಮಲ್ಲಿ ಕಾಶಿ ಮತ್ತು ಗಾರೋ, ಜಯಂತಿಯಾ 3 ಬರ್ತವೆ. ಮಿಶ್ಮಿ ಮತ್ತು ದಪ್ಪಾನಿ ಅರುಣಾಚಲ್ ಪ್ರದೇಶದಲ್ಲಿ. ನಾಗಾ ಹಿಲ್ಸ್, ನಾಗಾ ಬೆಟ್ಟಗಳು ನಾಗಾಲ್ಯಾಂಡ್. ಓಕೆ, ಮಿಜೋ ಬೆಟ್ಟಗಳು ಮಿಜೋರಾಂ. ನೆಕ್ಸ್ಟ್ ರಾಜ್ಮಹಲ್ ಹಿಲ್ಸ್ ಬರುತ್ತೆ. ನೆಕ್ಸ್ಟು ನೋಡಿ, ವಿಂಧ್ಯ ಸತ್ಪುರ್ ಶ್ರೇಣಿ ಅಂತ ಬರುತ್ತೆ, ಮಧ್ಯಪ್ರದೇಶ್. ನೆಕ್ಸ್ಟು ನರ್ಮದಾ ನದಿ ಹುಟ್ಟೋದಿಲ್ಲೇ, ಗಿರ್ ಹಿಲ್ಸ್ ಅಂತ ಬರುತ್ತೆ, ಗುಜರಾತ್. ಅಜಂತಾ ರೇಂಜ್ ಮಹಾರಾಷ್ಟ್ರ. ನೆಕ್ಸ್ಟು ನೀಲಗಿರಿ ಹಿಲ್ಸ್. ನೆಕ್ಸ್ಟ್ ಲಕ್ಷದ್ವೀಪಲ್ಲಿ ಕವರಟ್ಟಿ ಅಂತ ಬರುತ್ತೆ. ಪಾಲ್ಕೊಂಡ ಹಿಲ್ಸ್, ವೇಲ್ಕೊಂಡ ರೇಂಜ್, ಶವರಾಯ್, ಅಣ್ಣಾಮಲೈ ಬೆಟ್ಟಗಳಂತ ಕರೀತಾರೆ. ಕಾರ್ಡಮಮ್ ಬೆಟ್ಟಗಳು ಕೂಡ ಬರ್ತವೆ ಇಲ್ಲಿ ತಮಿಳುನಾಡಲ್ಲಿ. ನೆಕ್ಸ್ಟ್ ಬರೋದು ಇದು ಇಂಡಿಯನ್ ಮ್ಯಾಪು, ಎಲ್ಲ ಸ್ಟೇಟ್ ವೈಸ್ ಇದೆ. ಓಕೆ, ನೆಕ್ಸ್ಟ್ ವೆಲ್ತಿ ಸ್ಟೇಟ್ಸ್ ಅಂತ ಕರೀತಾರೆ, ಅಂದರೆ ವೆಲ್ತಿ ಆದಾಯ ಭರಿತ ರಾಜ್ಯಗಳು. ಇಲ್ಲಿ ನೋಡ್ಬೋದು, ಮಹಾರಾಷ್ಟ್ರ ಫಸ್ಟ್ ಇದೆ, ಸೆಕೆಂಡ್ ತಮಿಳುನಾಡು, ಥರ್ಡ್ ಕರ್ನಾಟಕ ಇದೆ. ನೋಡಿದಂತೆ ಉತ್ತರ ಪ್ರದೇಶ್ ಜಾಸ್ತಿ ಇದೆ, ಬಟ್ ಅಲ್ಲಿ ಪಾಪ್ಯುಲೇಷನ್ ಕೂಡ ಜಾಸ್ತಿ ಇದೆ. ನೆಕ್ಸ್ಟು ಪಮೇರ್ ಗ್ರಂಥಿ, ಇನ್ನು ನಂಗ ಪ್ರಭಾತ್ ಅಂತ ಕರೀತಾರೆ. ಓಕೆ, ಸಿಂಧು ನದಿ ಭಾರತದಿಂದ ಪಾಕಿಸ್ತಾನಕ್ಕೆ ಈ ನಂಗ ಪ್ರಭಾತದಿಂದನೇ ಟ್ರಾನ್ಸ್ಫರ್ ಆಗುತ್ತೆ. ಕಾರಾಕೋರಂ ಶ್ರೇಣಿ, ಲಡಾಖ್ ಶ್ರೇಣಿ, ಜಸ್ಕರ್ ಶ್ರೇಣಿ, ಪೀರ್ ಪಂಜಾಲ್ ಶ್ರೇಣಿ, ಇಲ್ಲಿ ಪೀರ್ ಪಂಜಾಲ್ ಶ್ರೇಣಿ. ನೆಕ್ಸ್ಟ್ ಶಿವಾಲಿಕ್ ಶ್ರೇಣಿಗಳು. ನೆಕ್ಸ್ಟ್ ನೇಪಾಳ ಇಲ್ಲಿ ಬರುತ್ತೆ, ಟಿಬೆಟ್ ಇಲ್ಲಿ, ಭೂತಾನ್, ನಮ್ಚಾ ಪರ್ವ ಅಂತ ಕರೀತಾರೆ. ಮಿಶ್ಮಿರಿ ಹಿಲ್ಸ್ ಬೆಟ್ಟಗಳು, ಮಿಸಿ ಬೆಟ್ಟಗಳಂತ ಕೂಡ ಕರೀತಾರೆ. ಮಯನ್ಮಾರ್ ಅಲ್ಲಿ ಕಡೆ ಎಲ್ಲ ಮಯನ್ಮಾರು ಈಗಷ್ಟೇ. ಗಂಗಾ ಡೆಲ್ಟಾ, ಮಹೇಂದ್ರಗಿರಿ ಬರುತ್ತೆ. ಈಸ್ಟರ್ನ್ ಕೋಸ್ಟಲ್, ವೆಸ್ಟರ್ನ್ ಕೋಸ್ಟಲ್, ರೈನ್ ಆಫ್ ಕಚ್. ಓಕೆ, ಮೌಂಟ್ ಅಬು ಅರಾವಳಿ ರೇಂಜ್ ಅಂತ ಬರುತ್ತೆ. ಇಲ್ಲಿ ಸಂಪೂರ್ಣ ಮ್ಯಾಪಿಂಗ್ ನಿಮಗೆ ಡಿಸ್ಕಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಟೈಗರ್ಸ್ ಇನ್ ಇಂಡಿಯಾ. ಇನ್ನು ನೋಡಿ, ಶಿವಾಲಿಕ್ ಬೆಟ್ಟದಲ್ಲಿ 804, ನಾರ್ತ್ ಈಸ್ಟಲ್ಲಿ 194, ವೆಸ್ಟರ್ನ್ ಘಾಟ್ಸಲ್ಲಿ 824, ಸುಂದರ್ಬನ್ಸಲ್ಲಿ 100. ಇವುಗಳು ಕಾಣಿಸ್ಬೋದು. 2010ರಿಂದ ಯಾವ ರೀತಿ ಇನ್ಕ್ರೀಸ್ ಆಗುತ್ತಾ ಬಂದಿದೆ. ನೆಕ್ಸ್ಟು ಅಂಡರ್ ಆಪರೇಷನ್ ಇನ್ ಪ್ಲ್ಯಾನ್ಡ್ ಆರ್ ಪ್ರಪೋಸ್ಡ್. ಗೋರಖ್ಪುರ್, ಮಹಿ, ಬನ್ಸ್ವಾರ್, ರಾಜಸ್ಥಾನ್. ಓಕೆ, ಇದು ನ್ಯೂಕ್ಲಿಯರ್ ಪವರ್ ಪಾಯಿಂಟ್ ಸಂಬಂಧಪಟ್ಟಿದ್ದು. UPಯಲ್ಲಿ ನರೋರಾ ಇದೆ, ಗೋರಖ್ಪುರಲ್ಲಿ ಉತ್ತರ ಹರಿಯಾಣದಲ್ಲಿ ಬರುತ್ತೆ, ಅಲ್ಲಿ ಒಂದು ಇದೆ. ನೆಕ್ಸ್ಟು ಮಾಹಿ ನೋಡಿ, ಆಲ್ರೆಡಿ ಆಪ್ರೇಷನಲ್ಲಿದೆ. ಯಾವುದು? ನರೋರಾ ಪ್ಲ್ಯಾನ್ ಆಗಿದೆ. ಗೋರಖ್ಪುರದಲ್ಲಿ ಇನ್ನೂ ಕನ್ಸ್ಟ್ರಕ್ಷನ್ ಆಗಿಲ್ಲ. ರಾವತ್ ಬಟಿಯಾ ರಾಜಸ್ಥಾನದಲ್ಲಿ, ಅಲ್ಲಿ ಒಂದು ಕೂಡ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಇದೆ.
ನೆಕ್ಸ್ಟು ಮಾಹಿ ಬನ್ಸ್ವಾರದಲ್ಲಿ ಪ್ಲ್ಯಾನ್ ಆಗಿದೆ, ಇನ್ನೂ ಎಕ್ಸಿಕ್ಯೂಷನ್ ಆಗಿಲ್ಲ. ನೆಕ್ಸ್ಟು ಕಕ್ರಪಾರ್ ಗುಜರಾತ್. ನೆಕ್ಸ್ಟು ಕೈಗ ಕರ್ನಾಟಕ ಒಂದೇ ಇದೆ ಕರ್ನಾಟಕದಲ್ಲಿ. ಕಲ್ಪಕಂ ತಮಿಳುನಾಡು, ಕೊಡಕುಲಂ ತಮಿಳುನಾಡು, ಕುವಾಡು ಆಂಧ್ರ ಪ್ರದೇಶ್, ಹರಿಪುರ ವೆಸ್ಟ್ ಬೆಂಗಾಲ್. ಹೈಯೆಸ್ಟ್ ಗ್ರಾಸಿಂಗ್ ಮೂವೀಸ್ ಫ್ರಮ್ ಈಚ್ ರೀಜನ್. ಓಕೆ, ಒಂದೊಂದು ಸ್ಟೇಟಲ್ಲಿ ಒಂದೊಂದು ಸಿನಿಮಾಗಳಿದೆ, ಬಟ್ ಇದನ್ನು ಇಂಪಾರ್ಟೆಂಟ್ ಅಲ್ಲ, ಸ್ಕಿಪ್ ಮಾಡ್ತಾಯಿದ್ದೆ. ಮೌರ್ಯನ್ ಡೈನೆಸ್ಟಿ, ಮೌರ್ಯ ಎಲ್ಲಿಂದ ಎಲ್ಲಿಗಿತ್ತು ಅದು ನೋಡ್ಬೋದು. ನೆಕ್ಸ್ಟು ರಾಷ್ಟ್ರಕೂಟ ಡೈನೆಸ್ಟಿ, ಇಲ್ಲಿ ಮೌರ್ಯ ಡೈನೆಸ್ಟಿ ನೋಡ್ಬೋದು. 265 BC ಬರುತ್ತೆ. ಇದರ ಸ್ಥಾಪಕ ಬಂದು ಚಂದ್ರಗುಪ್ತ ಮೌರ್ಯ ಮತ್ತು ಚಾಣಕ್ಯ ಮಂತ್ರಿ ಆಗಿರ್ತಾನೆ. ಓಕೆ, ಇಷ್ಟು ಸಂಪೂರ್ಣ ಭಾರತ ಮತ್ತು ಅದರ ಜೊತೆಗೆ ಒಂದಿಷ್ಟು ಅಫ್ಘಾನಿಸ್ತಾನ ಪ್ರದೇಶ, ಪಾಕಿಸ್ತಾನ ಪ್ರದೇಶಗಳನ್ನ ಆಕ್ಯುಪೈ ಮಾಡ್ಕೊಂಡಿದ್ರು. ಈ ನೆಕ್ಸ್ಟು ರಾಷ್ಟ್ರಕೂಟರ ಪ್ರಸಿದ್ಧ ದೊರೆ ಮತ್ತು ಸ್ಥಾಪಕ ದಂತಿದುರ್ಗ. ಓಕೆ, ಅಲ್ಲಿ 3ನೇ ಗೋವಿಂದ, 3ನೇ ಕೃಷ್ಣ ಮತ್ತು ಅಮೋಘವರ್ಷ ನೃಪತುಂಗ ಹಲವಾರು ಮಹಾರಾಜರು ಬರ್ತಾರೆ. ನೆಕ್ಸ್ಟು ದೆಹಲಿ ಸುಲ್ತಾನೇಟ್, ಇಲ್ಲಿ ನೀವು ನೋಡ್ಬೋದು. ಓಕೆ, 1 2 3 4 5 5 ಬರ್ತವೆ. ಮೊದಲನೇದು ನೋಡಿ, ಶಾರ್ಟ್ಕಟ್ TKTHSL ಅಂತ ಕರೀತಾರೆ. ಗುಲಾಮಿ ಸಂತತಿ, ಖಿಲ್ಜಿ ಸಂತತಿ, ತುಘಲಕ್ ಸಂತತಿ, ನೆಕ್ಸ್ಟು ಸೈಯದ್, ನೆಕ್ಸ್ಟ್ ಲೋಧಿ, 5 ಡೈನೆಸ್ಟಿಗಳು ಬರ್ತವೆ. ನೆಕ್ಸ್ಟು ಭಾರತದ ಎಲ್ಲ ಪ್ರೆಸಿಡೆಂಟ್ಗಳ ಬರ್ತ್ ಪ್ಲೇಸ್ ನೋಡಿ. ಇಲ್ಲಿ ಜ್ಞಾನಿ ಜೈಲ್ ಸಿಂಗ್ ಪಂಜಾಬ್, ರಾಮನಾಥ್ ಕೋವಿಂದ್. ಓಕೆ, ನೆಕ್ಸ್ಟ್ ರಾಜೇಂದ್ರ ಪ್ರಸಾದ್ ಉತ್ತರ ಪ್ರದೇಶ್. ನೆಕ್ಸ್ಟ್ ನಮ್ಮ ಕರ್ನಾಟಕದಿಂದ ನೀಲಂ ಸಂಜೀವ್ ರೆಡ್ಡಿ ಅಂತ ಬರ್ತಾರೆ. ಓಕೆ, ಆ್ಯಕ್ಚುಲಿ ಅವ್ರು ಕರ್ನಾಟಕದವರಲ್ಲ, ಆಂಧ್ರದವರು, ಬಾರ್ಡ್ರಲ್ಲಿದೆ, ಅದಕ್ಕೆ ಹೇಳ್ತೇನೆ. ನೆಕ್ಸ್ಟು ದ ಮ್ಯಾಪ್ ಆಫ್ ಇಂಡಿಯಾ ಡಿಸ್ಪ್ಲೇಯಿಂಗ್ ಜಿಯೋಗ್ರಫಿ ರೀಜನ್ ಆಫ್ ಬಯೋಡೈವರ್ಸಿಟಿ. ಓಕೆ, ಇದನ್ನು ನೀವು ನೋಡಿದ್ರೆ ಗೊತ್ತಾಗುತ್ತೆ. ಅಂದರೆ ಪ್ರಸ್ಥಭೂಮಿಗಳಂತ ಬರುತ್ತೆ. ಇಲ್ಲಿ ನೋಡಿ, ಡೆಕ್ಕನ್ ಪ್ಲೇಟ್ ಅಂತ ಬರುತ್ತೆ, ಸೆಂಟ್ರಲ್ ಲೈನು ಗಿಗಾಂಟಿಕ್ ಪ್ಲೇನ್ ಅಂತ ಬರುತ್ತೆ, ಸೆಮಿ ಅರಿಡ್ ಅಂತ ಬರುತ್ತೆ. ನೆಕ್ಸ್ಟ್ ನಾರ್ತ್ ಈಸ್ಟ್ ಹಿಮಾಲಯ, ಡೆಸರ್ಟ್ ಮರುಭೂಮಿ, ಇಲ್ಲಿ ಈಸ್ಟರ್ನ್ ಘಾಟು ವೆಸ್ಟರ್ನ್ ಘಾಟು ಬರುತ್ತೆ. ಓಕೆ, ನಮ್ಮ ಕರ್ನಾಟಕ ಬರಲ್ಲ ಕರು ಪ್ಲಸ್ ನಾಡು ಅಂದರೆ ಕಪ್ಪು ಮಣ್ಣಿನ ನಾಡು ಅಂತ. ನೆಕ್ಸ್ಟ್ ಬರೋದು ಅದಿರುಗಳು ನೋಡಿ, ಯಾವ್ಯಾವ ಅದಿರುಗಳು ಯಾವೊಂದು ರಾಜ್ಯದಲ್ಲಿದೆ ಅಂತಿದೆ. ನೆಕ್ಸ್ಟು ನ್ಯಾಚುರಲ್ ಸೈಟ್ಸ್. ಓಕೆ, ಇದು ಇಂಪಾರ್ಟೆಂಟ್ ಆಗುತ್ತೆ. ಮೊದಲನೇದಾಗಿ ನೋಡಿ, ಇಲ್ಲಿ ದೆಹಲಿ ಕುತುಬ್ ಮಿನಾರು, ಕೆಂಪು ಕೋಟೆ. ಓಕೆ, ನೆಕ್ಸ್ಟ್ ಇಲ್ಲಿ ಏನಿದೆ, ಆರ್ಕಿಯಾಲಜಿಕಲ್ ಪಾರ್ಕ್ ಇದೆ, ಸಾಂಚಿ ಸ್ತೂಪ, ಖಜುರಾಹೋ ಮಧ್ಯಪ್ರದೇಶ್, ತಾಜ್ ಮಹಲ್ ಆಗ್ರಾ, ಬೋಧಗಯಾ ಟೆಂಪಲ್ಲು ಕೋಲ್ಕತ್ತಾದಲ್ಲಿ, ರಾಮಕೃಷ್ಣ ಆಶ್ರಮ ಇದೆ, ಶಾನ್ ಟೆಂಪಲ್ ಕೊನಾರ್ಕ್ ಒಡಿಶಾ, ಮಾನಸ ಸರೋವರ ಇದೆ, ಕಾಜಿರಂಗ ನ್ಯಾಷನಲ್ ಪಾರ್ಕ್, ಡಾರ್ಜಿಲಿಂಗ್ ಚಹಾ ಫೇಮಸ್ಸು, ಹಿಮಾಲಯ ಸರ್ ಪಶ್ಚಿಮ ಬಂಗಾಳ. ನೆಕ್ಸ್ಟು ಪಟ್ಟದಕಲ್ಲು, ಹಂಪಿ ಕರ್ನಾಟಕ, ಗೋವಾ, ಚರ್ಚಸ್ಸು, ಮಹಾಬಲಿಪುರಂ ತಮಿಳುನಾಡು, ತಂಜಾವೂರು. ನೆಕ್ಸ್ಟು ಸ್ಟಾರ್ಟಪ್ಸ್, ಅತಿ ಹೆಚ್ಚು ಸ್ಟಾರ್ಟಪ್ಗಳು ಇರುವಂತಹ ಒಂದು ರಾಜ್ಯ ಯಾವುದು ಅಂತ ಕೇಳಿದ್ರೆ ಅದು ಡೆಫಿನೆಟ್ಲಿ ಬೆಂಗಳೂರು ಅಂತ ಹೇಳ್ತಾರೆ. ಕರ್ನಾಟಕ ರಾಜ್ಯ, ಊರು ಬೆಂಗಳೂರು. ಯಾಕಂದರೆ ನಂಬರ್ಸ್ ಹೇಳ್ತವೆ ನೋಡಿ. ಇಲ್ಲಿ ಕಾಶ್ಮೀರ 406, ದೆಹಲಿ 8,954, ಹಿಮಾಚಲ್ ಪ್ರದೇಶ್ 223, ಉತ್ತರ ಪ್ರದೇಶ್ 7,029, ರಾಜಸ್ಥಾನ್ 2,435, ಗುಜರಾತ್ 5,231, ಮಹಾರಾಷ್ಟ್ರ 14,000, ತೆಲಂಗಾಣ 4,000, ವೆಸ್ಟ್ ಬೆಂಗಾಲ್ 2,500, ತಮಿಳುನಾಡು 4,000, ಕರ್ನಾಟಕ 9,000. ಬಟ್ ನಾನು ಇಲ್ಲಿ ರಾಜ್ಯದಿಂದ ನೋಡಿದ್ರೆ ಬೆಂಗಳೂರು ಅಂದರೆ ಕರ್ನಾಟಕ ಕಮ್ಮಿ ಇದೆ. ಬಟ್ ಆ್ಯಸ್ ಎ ಒಂದು ಸಿಟಿ ಅಂತ ನೋಡಿದ್ರೆ ಡೆಫಿನೆಟ್ಲಿ ಬೆಂಗಳೂರು ಲೀಡಲ್ಲಿರುತ್ತೆ. ಈ 9,000ದಲ್ಲಿ ಹೆಚ್ಚು ಕಮ್ಮಿ 7,000 to 8,000 ಬೆಂಗಳೂರಿಂದಲೇ ಇರುತ್ತೆ. ದ ಚಿಲ್ಡ್ರನ್ ಲಿವಿಂಗ್ ವಿತ್ ಬೋತ್ ಪೇರೆಂಟ್ಸ್ ಇನ್ ಇಂಡಿಯಾ. ಓಕೆ, ಇದನ್ನು ಬೇಡ. ಇನ್ನು ಅಫಿಷಿಯಲ್ ಲ್ಯಾಂಗ್ವೇಜ್ ಆಫ್ ಡಿಫ್ರೆಂಟ್ ಸ್ಟೇಟ್ಸ್, ಇದು ನಿಮಗೆ ಗೊತ್ತಿರಬೇಕು ನೋಡಿ. ಅವರವರ ಸ್ಟೇಟಿಗೆ ಒಂದೊಂದು ಸಪ್ರೇಟ್ ಭಾಷೆಗಳಿದ್ದಾವೆ. ಜಮ್ಮು ಕಾಶ್ಮೀರದಲ್ಲಿ ಉರ್ದು ಇದೆ,
ಲಡಾಖಲ್ಲಿ ಲಡಾಖಿ ಅಂತ ಬರುತ್ತೆ, ಲಡಾಖಿ. ಓಕೆ. ನೆಕ್ಸ್ಟು ರಾಜಸ್ಥಾನ, ಹರಿಯಾಣ, ದೆಹಲಿ ಮತ್ತು ಮಧ್ಯಪ್ರದೇಶದಲ್ಲಿ ಹಿಂದಿ ಇದೆ. ಪಂಜಾಬಲ್ಲಿ ಪಂಜಾಬಿ, ಉತ್ತರಾಖಂಡ್ ಕೂಡ ಹಿಂದಿನೇ ಇದೆ. ಉತ್ತರ ಪ್ರದೇಶ್ ಹಿಂದಿ ಇದೆ. ಬಿಹಾರ, ಜಾರ್ಖಂಡು ಇವೆರಡೂ ಹಿಂದಿ ಮಾತಾಡ್ತವೆ ನೋಡಿ. ಸಿಕ್ಕಿಂ, ಅರುಣಾಚಲ ಪ್ರದೇಶ್, ನಾಗಾಲ್ಯಾಂಡ್, ಮೇಘಾಲಯ ಇಂಗ್ಲೀಷ್ ಅವರ ಒಂದು ಇದು ಮಾಡ್ಕೊಂಡ್ರೆ. ಅಸ್ಸಾಂದವರು ಅಸ್ಸಾಮಿ ಭಾಷೆ ಇದೆ. ಮಣಿಪುರದವ್ರದ್ದು ಮಣಿಪುರಿ ಭಾಷೆ ಇದೆ ನೋಡಿ. ಮಿಜೋರಾಂದವರು ಮಿಜೋ ಭಾಷೆ ಇದೆ. ಬೆಂಗಾಳಿ ಪಶ್ಚಿಮ ಬಂಗಾಳದು. ನೆಕ್ಸ್ಟು ಛತ್ತೀಸ್ಗಢ ಕೂಡ ಹಿಂದಿ. ಒಡಿಶಾ ಒರಿಯಾ ಭಾಷೆ ಇದೆ. ತೆಲುಗು ಭಾಷೆ. ಆಂಧ್ರ ಪ್ರದೇಶ್ ಮತ್ತು ತೆಲಂಗಾಣ ತೆಲುಗು ಭಾಷೆ ಇದೆ. ತಮಿಳುನಾಡು ತಮಿಳು ಭಾಷೆ ಇದೆ. ಕೇರಳ ಮಲಯಾಳಂ, ಕನ್ನಡ ಕರ್ನಾಟಕ. ಓಕೆ. ಗೋವಾ ಕೊಂಕಣಿ ಭಾಷೆ ಇದೆ. ಅಂಡಮಾನ್ ನಿಕೋಬಾರ್ ಹಿಂದಿ ಅವರು ಇಂಗ್ಲೀಷನ್ನು ಚೂಸ್ ಮಾಡ್ತಾರೆ. ಲಕ್ಷದ್ವೀಪ ಇಂಗ್ಲೀಷನ್ನು ಚೂಸ್ ಮಾಡ್ತಾರೆ. ನೆಕ್ಸ್ಟು ಇಲ್ಲಿ ಪ್ರೈಮ್ ಮೆರಿಡಿಯನ್ ಅಂತ ಕರೀತಾರೆ. ಏನಂದರೆ 0 ಡಿಗ್ರಿ ಹಾಯ್ದು ಹೋಗುವಂಥ ಒಂದು ಯುನೈಟೆಡ್ ಕಿಂಗ್ಡಮ್ ಮೇಲೆ, ಸ್ಪೇನ್ ಮೇಲೆ, ಮಾಲಿ ಮೇಲೆ, ಗಾನಾ ಇದ್ರ ಮೇಲೆ ಎಲ್ಲ ಹಾಯ್ದು ಹೋಗುತ್ತೆ. ನೆಕ್ಸ್ಟು ಲೇಕ್ಸ್. ಇಂಪಾರ್ಟೆಂಟ್ ಲೇಕ್ಸ್ ಇನ್ ಇಂಡಿಯಾ. ಮೊದಲನೇದಾಗಿ ಲಾಂಗೆಸ್ಟ್ ಫ್ರೆಶ್ ವಾಟರ್ ಲೇಕ್ ಯಾವುದಂದ್ರೆ ಉಲ್ಲಾರ್ ಲೇಕ್ ಜಮ್ಮು ಕಾಶ್ಮೀರದಲ್ಲೇ. ಲಾರ್ಜೆಸ್ಟ್ ಬ್ರೇಕಿಶ್ ವಾಟರ್ ಲೇಕ್ ಅಂದರೆ ಚಿಲ್ಕಾ ಲೇಕ್ ಒಡಿಶಾದಲ್ಲಿದೆ. ನೆಕ್ಸ್ಟು ಲಾರ್ಜೆಸ್ಟ್ ಸಾಲ್ಟ್ ವಾಟರ್ ಉಪ್ಪು ನೀರಿಂದು ಸಾಂಬಾರ್ ರಾಜಸ್ಥಾನದಲ್ಲಿದೆ. ಲಾಂಗೆಸ್ಟ್ ಲೇಕು ವೆಂಬನಾಡು ಕೇರಳದಲ್ಲಿದೆ. ಲಾರ್ಜೆಸ್ಟ್ ಹೈ ಆಲ್ಟಿಟ್ಯೂಡ್ ಲೇಕ್ ಅಂದರೆ ಚೋಳಂ ಲೇಕ್ ಸಿಕ್ಕಿಂದಲ್ಲಿದೆ. ಅದನ್ನು ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ಮೇಲಿಂದ ಬರೋಣ. ನೆಕ್ಸ್ಟು ನೋಡಿ ಪ್ಯಾಂಗಿಂಗ್ ಸೋ ಲಡಾಖ್, ಸೋಮರಿನ್ ಲಡಾಖ್, ಉಲ್ಲಾರು ಮತ್ತು ದಾಲ್ ಮತ್ತು ಉಲ್ಲಾರು ಜೀಲಂ ನದಿಗೆ ಎಲ್ಲಿದ್ದಾವೆ? ಕಾಶ್ಮೀರದಲ್ಲಿದ್ದಾವೆ. ನೆಕ್ಸ್ಟು ಚಂಡೀಗಢದಲ್ಲಿ ಸುಖ್ನಾ ಲೇಕ್ ಅಂತ ಬರುತ್ತೆ. ಸಾಂಬಾರ್ ಲೇಕ್ ರಾಜಸ್ಥಾನ್, ಪುಷ್ಕರ್ ಲೇಕ್ ರಾಜಸ್ಥಾನ್, ನಾಲ್ ಸರೋವರ್ ಗುಜರಾತ್. ನೆಕ್ಸ್ಟ್ ಭೋಜ್ತಾಲ್ ಮಧ್ಯಪ್ರದೇಶ್, ಲೂನಾರ್ ಲೇಕ್ ಮಹಾರಾಷ್ಟ್ರ, ಸಲೀಂ ಅಲಿ ಪಕ್ಷಿ ಏನು ಬರುತ್ತೆ ಅದು ಮಹಾರಾಷ್ಟ್ರದಲ್ಲಿದೆ. ಅಷ್ಟಮುಡಿ ಕೇರಳ ಇದೆ. ವೆಂಬನಾಡು ಕೇರಳ ಇದೆ. ವೆಂಬನಾಡು ಲಾಂಗೆಸ್ಟ್ ಲೇಕು. ನೆಕ್ಸ್ಟ್ ನೋಡಿ ಸಸ್ತಮಕೋಟ ಲೇಕ್ ಕೇರಳ, ಪುಲಿಕಾಟ್ ಇಲ್ಲಿ ಇಸ್ರೋ ಏನು ಉಡಾವಣೆ ಮಾಡ್ತಾರೆ ನೋಡಿ, ಇಲ್ಲಿ ಪುಲಿಕಾಟದಲ್ಲಿದೆ. ಹುಸೇನ್ ಸಾಗರ್ ಲೇಕ್ ತೆಲಂಗಾಣ. ನೆಕ್ಸ್ಟ್ ಚಿಲ್ಕಾ ಒಡಿಶಾ. ಮೇಘಾಲಯದಲ್ಲಿ ಉಮಿಯಾಮ ಬರುತ್ತೆ. ಲೋಕ್ಟಾಕ್ ಮಣಿಪುರ ಬರುತ್ತೆ. ಓಕೆ. ಇಂಡಿಯನ್ ಡ್ಯಾನ್ಸಸ್. ಇದು ಬಹಳ ಸಲ ಕೇಳುವಂಥ ಪ್ರಶ್ನೆಗಳು ನೋಡಿ. ಕಾಶ್ಮೀರದಲ್ಲಿ ರೋಫ್ ಡ್ಯಾನ್ಸ್ ಅಂತ ಇರುತ್ತೆ. ನಾಟಿ ಡ್ಯಾನ್ಸ್ ಕೂಡ ಬರುತ್ತೆ. ಹಿಮಾಚಲ ಪ್ರದೇಶದಲ್ಲಿ, ಉತ್ತರಾಖಂಡದಲ್ಲಿ ಘರ್ವಾಲಿ ಅಂತ ಬರುತ್ತೆ. ಉತ್ತರ ಪ್ರದೇಶದಲ್ಲಿ ನೌಟಂಕಿ ಮತ್ತು ಕಥಕ್ ಬರುತ್ತೆ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ನೆಕ್ಸ್ಟ್ ಅಸ್ಸಾಮಲ್ಲಿ ಸತ್ರಿಯ. ಅರುಣಾಚಲ್ ಪ್ರದೇಶ್ ಚಾಮ್ ಅಂತ ಬರುತ್ತೆ. ಮಣಿಪುರ್ ಚಾವು, ಬಿಹಾರ್. ನೆಕ್ಸ್ಟ್ ಒಡಿಸ್ಸಾ ಒಡಿಸ್ಸಿ. ನೆಕ್ಸ್ಟ್ ಈ ಕಡೆ ನೋಡೋದಾದರೆ ಪಂಜಾಬ್ದಲ್ಲಿ ಭಾಂಗ್ರಾ ಅಂತ ಬರುತ್ತೆ. ರಾಜಸ್ಥಾನ್ ಘೂಮರ್ ಮತ್ತು ಕಲ್ಬೇಲಿಯಾ ಅಂತ ಬರುತ್ತೆ. ಗುಜರಾತಲ್ಲಿ ಗಾರ್ಬಾ ಫೇಮಸ್ಸು. ಮಹಾರಾಷ್ಟ್ರದಲ್ಲಿ ತಮಾಷಾ ಫೇಮಸ್ಸು. ಕರ್ನಾಟಕ ಯಕ್ಷಗಾನ ಫೇಮಸ್ಸು. ಕೇರಳ ಕಥಕ್ಕಳಿ ಮತ್ತು ಮೋಹಿನಿಯಟ್ಟಂ ಫೇಮಸ್ಸು. ಭರತನಾಟ್ಯ ತಮಿಳುನಾಡು, ಆಂಧ್ರ ಪ್ರದೇಶ್ ಕೂಚಿಪುಡಿ. ನೆಕ್ಸ್ಟ್ ಛತ್ತೀಸ್ಗಢ ಪಂತಿ ಅಂತ ಬರುತ್ತೆ. ಓಕೆ. ಇಷ್ಟು ಡ್ಯಾನ್ಸ್ಗಳು. ಹಿಂದೂಕುಷ್ ಹಿಮಾಲಯ ರೀಜನ್ಗಳು. ಈಗ ಆಲ್ರೆಡಿ ಕೆಲಸ ಮಾಡಿರೋಂಥ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ಸನ್ನ ಡಿಸ್ಕಸ್ ಮಾಡಿದ್ದೀನಿ. ಓಕೆ. ಲೇಕ್ಸ್ ಫ್ರೆಶ್ ವಾಟ್ರು ಏನೇನಿದೆ ಅದನ್ನು ಹೇಳಿದ್ದೀನಿ. ಓಕೆ. ನೆಕ್ಸ್ಟು ಇಲ್ಲಿ PUC SST ಯಾವ ಸ್ಟೇಟಲ್ಲಿ ಪಾಸ್ ಆಗ್ತಾರೆ ಅದನ್ನು ಕೂಡ ಒಂದು ಡೇಟಾ ಇದೆ, ನೋಡೋಣ. ಚಂಡೀಗಢದಲ್ಲಿ 92, ದೆಹಲಿ 94. ನೆಕ್ಸ್ಟು ಡೆಹ್ರಾಡೂನ್ ಸೈಡ್ ಉತ್ತರ ಪ್ರದೇಶ 84. ನೆಕ್ಸ್ಟು ಗುವಾಹಟಿ 83, ಭುವನೇಶ್ವರ್ 91, ಕರ್ನಾಟಕ ಬೆಂಗಳೂರು 97% ಆಗುತ್ತೆ. ನೆಕ್ಸ್ಟು ಕೋಲ್ ಬಸ್ಡ್ ಪವರ್ ಸ್ಟೇಷನ್, ಕಲ್ಲಿದ್ದಲ ಮೇಲೆ ಏನು ಕರೆಂಟ್ ತಯಾರು ಮಾಡ್ತಾರೆ, NTPC ಅಂತ ಕರೀತಾರೆ. ಇಲ್ಲಿ ನೋಡೋಣ. ಮತ್ತು ಇಲ್ಲಿ ಸಿಂಗ್ರೌಲಿ, ರಿಹಾಂದ್, ಸಿಪಾತ್, ಕೋರ್ಬಾ, ಲಾರಾ. ಉತ್ತರ ಪ್ರದೇಶ್, ಛತ್ತೀಸ್ಗಢ. 1 2 3 4 5 ಇದ್ದಾವೆ.
ಪರಾಕ ಇನ್ನೂ ಹಲವಾರು ಇದ್ದಾವೆ. ಇಲ್ಲಿಗೆ ಒಂದಿಷ್ಟು ಮ್ಯಾಪ್ ರೀಡಿಂಗ್ಸ್ ಮುಗೀತು. ಓಕೆ, ಸುಮಾರು ಎಲ್ಲ ಕವರ್ ಮಾಡಿದೆ ಅಂದ್ಕೊಂಡೀನಿ. ಫಾರೆಸ್ಟ್ ಆಗಲಿ ಮತ್ತು ಲೇಕ್ಸು, ನಮ್ಮ ಒಂದು ಹುಲಿಗಳು A to Z ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ದೀವಿ ಅನ್ಕೋತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹೆಚ್ಚಿನ ಮಾಹಿತಿ ಏನಾದರೂ ಕಮೆಂಟ್ ಮೂಲಕ ತಿಳಿಸಿ.